ರಾಜ್ಯ, ಒಂದು ಪರಂಪರೆ, ಒಂದು ಗೌರವದ ಕತೆ. ಭಾರತದ ಇತಿಹಾಸದಲ್ಲಿ ನಾವು ಅನೇಕ ಮಹಾನ್ ರಾಜ್ಯವಂಶಗಳ ಬಗ್ಗೆ ಕೇಳಿದ್ದೇವೆ, ಅವುಗಳ ಬಗ್ಗೆ ಪುಸ್ತಕಗಳಲ್ಲಿ ಓದಿದ್ದೇವೆ. ಇಂದು ನಾವು ಹೇಳೋಕೆ ಹೊರಟಿರುವುದು ನಮ್ಮ ಮಣ್ಣಿನ ರಾಜರ ಕತೆ. ಶೌರ್ಯ, ಸಂಸ್ಕೃತಿ ಮತ್ತು ಆಡಳಿತ ಮಹತ್ವವನ್ನು ಪ್ರತಿಬಿಂಬಿಸಿದ ಒಂದು ಮಹಾನ್ ರಾಜ್ಯವಂಶದ ಬಗ್ಗೆ. ಈ ರಾಜ್ಯವಂಶವು ಕೇವಲ ರಾಜ್ಯವನ್ನಷ್ಟೇ ಆಡಳಿತ ಮಾಡಲಿಲ್ಲ, ಒಂದು ಸಂಸ್ಕೃತಿಯನ್ನು, ಒಂದು ಪರಂಪರೆಯನ್ನು ಮತ್ತು ಒಂದು ಗೌರವವನ್ನು ನಿರ್ಮಿಸಿ ಜಗತ್ತಿಗೆ ತೋರಿಸಿದೆ. ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿ ಹುಟ್ಟಿ ಶತಮಾನಗಳ ಕಾಲ ತನ್ನ ವೈಭವವನ್ನು ಕಾಪಾಡಿಕೊಂಡು ಒಂದು ಮಹಾನ್ ರಾಜವಂಶ, ದ ಗ್ರೇಟ್ ಮೈಸೂರು ರಾಜವಂಶ. ಇದು ಕೇವಲ ರಾಜರ ಕಥೆಯಲ್ಲ, ಇದು ಶೌರ್ಯ, ಧೈರ್ಯ, ಸಂಸ್ಕೃತಿ ಮತ್ತು ಅಸ್ತಿತ್ವದ ಕತೆ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನಿಂದ ನಾವು ಒಂದು ಅದ್ಭುತ ಐತಿಹಾಸದ ಪ್ರಯಾಣವನ್ನು ಆರಂಭಿಸುತ್ತಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಅದು ಮೈಸೂರು ರಾಜವಂಶದ ಕತೆ. ಅದು ನಮ್ಮನ್ನು ಭೂತಕಾಲಕ್ಕೆ ಕರೆದುಕೊಂಡು ಹೋಗುತ್ತದೆ. ಕನ್ನಡಿಗರಾದ ನಮಗೆ ನಮ್ಮ ಹೆಮ್ಮೆಯನ್ನು ನೆನಪಿಸುತ್ತದೆ. ಈ ಸರಣಿಯಲ್ಲಿನ ಪ್ರತಿಯೊಂದು ಭಾಗವು ನಮಗೆ ಮೈಸೂರು ರಾಜವಂಶದ ಆರಂಭ, ಉನ್ನತಿ, ವೈಭವ, ಯುದ್ಧಗಳು, ರಾಜರು ಮತ್ತು ಅವರ ಸಾಧನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದೆ. ಈ ಸರಣಿಯ ಪ್ರತಿ ಎಪಿಸೋಡ್ನಲ್ಲಿ ನಾವು ಮೈಸೂರು ರಾಜವಂಶದ ವಿಭಿನ್ನ ಹಂತಗಳನ್ನು ಆಳವಾಗಿ ತಿಳಿದುಕೊಳ್ಳುತ್ತೇವೆ. ಮತ್ತೆ ಯಾಕೆ ತಡ, ಬನ್ನಿ ಈ ಮೊದಲ ಎಪಿಸೋಡ್ನಲ್ಲಿ ಮೈಸೂರು ರಾಜವಂಶದ ಬಗ್ಗೆ ಓವರಾಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಐತಿಹಾಸಿಕ ವಿಶ್ವಖ್ಯಾತಿ ದಸರಾ ಮೂಲಕ ಗಮನ ಸೆಳೆದಿರುವ ಮೈಸೂರು ಸಂಸ್ಥಾನ ಈ ನಾಡಿಗೆ ನೀಡಿದ ಕೊಡುಗೆಗಳು ಅಪಾರ. ಇವತ್ತು ಮೈಸೂರು ಸಮೃದ್ಧಿಯಾಗಿದ್ದರೆ ಅದಕ್ಕೆ ಮೈಸೂರು ಮಹಾರಾಜರೇ ಕಾರಣರಾಗಿದ್ದಾರೆ. ಇತಿಹಾಸದ ಮೆಲುಕು ಹಾಕಿದರೆ ಸುದೀರ್ಘ 550 ವರ್ಷಗಳ ಕಾಲ ಸಂಸ್ಥಾನವನ್ನು ಆಳಿದ್ದು ವಿಶೇಷವೇ. ಮೈಸೂರು ರಾಜವಂಶ ಅಥವಾ ಮೈಸೂರು ಡೈನಸ್ಟಿ ಒಡೆಯರ್ ಅಂತಾನೆ ಫೇಮಸ್. ಅದು ಎಲ್ಲರಿಗೂ ಗೊತ್ತು, ಯಾಕಂದರೆ ಮೈಸೂರನ್ನು ಆಳಿರೋದು ಒಡೆಯರ್ ವಂಶ. ಈ ರಾಜ್ಯವಂಶ ದಕ್ಷಿಣ ಭಾರತದ ಪ್ರಮುಖ ರಾಜ್ಯವಂಶಗಳಲ್ಲಿ ಒಂದಾಗಿ ಸ್ಥಾಪನೆಯಾದ ಈ ವಂಶವು ಅನೇಕ ಶತಮಾನಗಳ ಕಾಲ ಮೈಸೂರನ್ನೇ ಆಳಿದೆ. ಇವರು ಆಡಳಿತದಲ್ಲಿ ಮೈಸೂರು ರಾಜ್ಯ ಕೇವಲ ರಾಜಕೀಯವಾಗಿ ಮಾತ್ರ ಪ್ರಾಮುಖ್ಯತೆಯನ್ನು ಪಡೆಯಲಿಲ್ಲ, ಬದಲಿಗೆ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಬೆಳವಣಿಗೆಯನ್ನು ಕಂಡಿತು. ಈ ರಾಜವಂಶದಿಂದಲೇ ಇಂದು ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರವಾಗಿ ಗುರುತಿಸಿಕೊಂಡಿದೆ. ಸ್ನೇಹಿತರೆ, ಎಲ್ಲ ರಾಜ್ಯವಂಶ ಹಾಗೂ ಸಾಮ್ರಾಜ್ಯಗಳ ಹಾಗೆ ಮೈಸೂರು ರಾಜ್ಯವಂಶ ಕೂಡ ಒಂದು ಚಿಕ್ಕ ಅಧಿಕಾರದಿಂದ ಶುರುವಾಗಿತ್ತು. ಈ ವಂಶ ಸುಮಾರು 1999ರಲ್ಲಿ ಆರಂಭವಾಗಿ ವಿವಿಧ ಹಂತಗಳಲ್ಲಿ ತನ್ನ ಆಡಳಿತವನ್ನು ಮುಂದುವರಿಸಿಕೊಂಡು ಬಂದಿತು. ಆ ಕಾಲದಲ್ಲಿ ಮೈಸೂರು ಒಂದು ಸಣ್ಣ ಪ್ರದೇಶವಾಗಿದ್ದರೂ ಈ ರಾಜವಂಶದ ಆಡಳಿತದಿಂದ ಅದು ಕ್ರಮೇಣ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಬೆಳೆದಿತು. ಈ ಅವಧಿಯಲ್ಲಿ ರಾಜಕೀಯ, ಆರ್ಥಿಕತೆ, ಸಂಸ್ಕೃತಿ, ಕಲೆ ಹಾಗೂ ಪ್ರತಿ ಕ್ಷೇತ್ರದಲ್ಲಿಯೂ ಮೈಸೂರು ತನ್ನ ಗುರುತು ಮೂಡಿಸಿತು. ಈ ವೈಭವಪೂರ್ಣ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಮೈಸೂರು ರಾಜ್ಯದ ಸ್ಥಾಪನೆಗೂ ಮುನ್ನ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವಿತ್ತು. ಅದುವೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ತನ್ನ ಶಕ್ತಿ, ಸಂಪತ್ತು ಮತ್ತು ಸಾಂಸ್ಕೃತಿಕ ವೈಭವಕ್ಕಾಗಿ ಪ್ರಸಿದ್ಧವಾಯಿತು. ಅದರ ಅಧೀನದಲ್ಲಿ ಅನೇಕ ಸಣ್ಣ ರಾಜ್ಯಗಳು ಇದ್ದವು. ಅವುಗಳಲ್ಲಿ ಮೈಸೂರು ಕೂಡ ಒಂದಾಗಿತ್ತು. ಮೈಸೂರು ರಾಜ್ಯ ಸ್ಥಾಪಕರು ಎನ್ನಲಾದ ಯದುರಾಯ ಒಡೆಯರ್ ವಿಜಯನಗರ ಸಾಮ್ರಾಜ್ಯದ ಸೇವೆಯಲ್ಲಿ ಇದ್ದವರು ಅಂತ ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹದಿನಾಡು ಮತ್ತು ಮೈಸೂರು ಪ್ರಮುಖ ಪಾಳೆಗಾರಿಕೆಯ ಕೇಂದ್ರವಾಗಿದ್ದವು. ಈ ಕೇಂದ್ರಗಳನ್ನು ಸ್ಥಳೀಯ ಮುಖ್ಯಸ್ಥರು ಆಳುತ್ತಿದ್ದರು. ಸಂದರ್ಭ ಬಂದಾಗ ಆಗಿನ ರಾಜಕೀಯ ಪರಿಸ್ಥಿತಿಯನ್ನು ಬಳಸಿಕೊಂಡು ಸಣ್ಣ ಪಾಳೆಗಾರಿಕರಾಗಿ ಯದುರಾಯರು ಅಧಿಕಾರಕ್ಕೆ ಬಂದರು ಎನ್ನಲಾಗಿದೆ. ಸ್ನೇಹಿತರೆ, ಮೈಸೂರು ಸಂಸ್ಥಾನದ ಕುರಿತಂತೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿದರೆ ಒಂದಷ್ಟು ಮಾಹಿತಿಗಳು ಸಿಗುತ್ತವೆ. ಅದರ ಪ್ರಕಾರ ಹೇಳುವುದಾದರೆ ಮೈಸೂರು ರಾಜರ ಆಡಳಿತವು ಆರಂಭವಾಗಿರುವುದು ಎಂದು ತಿಳಿಯುತ್ತದೆ. ಮೈಸೂರು ರಾಜವಂಶದ ಸ್ಥಾಪಕರೆಂದು ಹೇಳಲಾಗುವ ಯದುರಾಯರ ಜೊತೆ ಸಣ್ಣ ಕಥೆಯೊಂದಿಗೆ ಕೂಡಿಕೊಂಡಿದೆ.
ಅದೇನೆಂದರೆ ಎದುರಾಯರು ಉತ್ತರದ ದ್ವಾರಪಟ್ಟಣದ ರಾಜದೇವನ ಮಗ. ಹೀಗೆ ಒಂದು ದಿನ ಎದುರಾಯರು ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡುವ ಸಲುವಾಗಿ ಮೇಲ್ಕೋಟೆಗೆ ಬರುತ್ತಾರೆ. ಅಲ್ಲಿಂದ ಹಿಂತಿರುಗಿ ಕಾವೇರಿ ನದಿ ದಾಟಿ ಮೈಸೂರನ್ನು ಸೇರುತ್ತಾರೆ. ಈ ಸಮಯದಲ್ಲಿ ಮೈಸೂರನ್ನು ಆಳುತ್ತಿದ್ದ ಪಾಳೆಗಾರರಾಗಿದ್ದ ಚಾಮರಾಜ ತೀರಿಕೊಂಡಿರುತ್ತಾರೆ. ಆದರೆ ಅವರ ಹೆಂಡತಿ ಹಾಗೂ ಸುಂದರ ಮಗಳಿಗೆ ಮೈಸೂರು ಸೀಮೆಯ ದಳವಾಯಿಯಾಗಿದ್ದ ಕೊರೆಗಳ್ಳಿ ಮಾರನಾಯಕ ಹಿಂಸೆ ನೀಡುತ್ತಿರುತ್ತಾನೆ. ಅಷ್ಟಲ್ಲದೆ ಪುತ್ರಿ ದೇವರಾಜಮ್ಮಣ್ಣಿಯನ್ನು ತನಗೆ ವಿವಾಹ ಮಾಡಿಕೊಡುವಂತೆ ಪೀಡಿಸುತ್ತಿದ್ದ ಎನ್ನಲಾಗಿದೆ. ಇದನ್ನು ತಿಳಿದ ಎದುರಾಯರು ಮಹಾರಾಣಿಯ ಸಹಾಯಕ್ಕೆ ಬಂದು ಮಾರನಾಯಕನನ್ನು ಕೊಲ್ಲುತ್ತಾರೆ. ಈ ವೇಳೆ ಮಹಾರಾಣಿ ತನ್ನ ಪುತ್ರಿ ದೇವರಾಜಮ್ಮಣ್ಣಿಯನ್ನು ಎದುರಾಯರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಹೀಗೆ ಮೈಸೂರಿನಲ್ಲಿ ಒಡೆಯರ್ ವಂಶದ ಆಡಳಿತ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಅವರು ಸ್ವತಂತ್ರವಾಗಿ ಆಡಳಿತ ಮಾಡಲಿಲ್ಲ. ಮೈಸೂರು ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮುವ ಮೊದಲು ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ವಿಜಯನಗರ ಸಾಮ್ರಾಜ್ಯ 1565ರ ತಾಳಿಕೋಟೆ ಕದನದಲ್ಲಿ ತನ್ನ ಪತನ ಕಂಡಿತು. ವಿಜಯನಗರದ ಅವನತಿಯ ಲಾಭ ಪಡೆದು ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಎದುರಾಯ ರಾಜರು ಮೈಸೂರನ್ನು ಸ್ವತಂತ್ರ ರಾಜ್ಯವನ್ನಾಗಿ ಬೆಳೆಸಿಕೊಂಡರು. ಅಂದಿನಿಂದ ಅವರ ಆಡಳಿತ ಘಟ್ಟವನ್ನು ಮೈಸೂರಿನ ಇತಿಹಾಸದ ಸುವರ್ಣಯುಗ ಅಂತಾನೆ ಕರೆಯಬಹುದು. ಇದು ಕೇವಲ ಅಧಿಕಾರದ ಆರಂಭವಲ್ಲ, ಒಂದು ಹೊಸ ರಾಜವಂಶದ ಜನನ. ಸ್ನೇಹಿತರೆ, ಮೊದಲೇ ಹೇಳಿದ್ದೆ ಹಾಗೆ 1565ರಲ್ಲಿ ನಡೆದ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಈ ಘಟನೆ ದಕ್ಷಿಣ ಭಾರತದ ರಾಜಕೀಯ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಅನೇಕ ಸಾಮಂತ ರಾಜ್ಯಗಳ ಸ್ವತಂತ್ರವಾದವು. ಇದರಲ್ಲಿ ಮೈಸೂರು ರಾಜವಂಶ ಕೂಡ ಒಂದು. ಈ ಅವಧಿಯನ್ನೇ ಅವಕಾಶವಾಗಿ ಬಳಸಿಕೊಂಡು ಮೈಸೂರು ರಾಜರು ತಮ್ಮ ಸ್ವತಂತ್ರ ಆಡಳಿತವನ್ನು ಬಲಪಡಿಸಿಕೊಂಡರು. ಈ ಕಾಲಘಟ್ಟದಿಂದ ಮೈಸೂರು ರಾಜವಂಶ ತನ್ನ ಬೆಳವಣಿಗೆಯ ಪ್ರಮುಖ ತಿರುವನ್ನು ಪಡೆದುಕೊಂಡಿತು. ಮೈಸೂರು ರಾಜವಂಶ ಮೊದಲಿನಿಂದಲೂ ಬಹಳ ವ್ಯವಸ್ಥಿತವಾಗಿತ್ತು ಎನ್ನಲಾಗಿದೆ. ಮೈಸೂರು ರಾಜರು ಕೇವಲ ಯೋಧರಾಗಿರಲಿಲ್ಲ, ಉತ್ತಮ ಆಡಳಿತಗಾರರು ಕೂಡ ಆಗಿದ್ದರು. ರಾಜ್ಯಾದ್ಯಂತ ಜನರ ಕಲ್ಯಾಣ, ಕೃಷಿ, ವ್ಯಾಪಾರ ಹೀಗೆ ಪ್ರತಿ ಕ್ಷೇತ್ರದಲ್ಲಿ ಗಮನ ಹರಿಸಲಾಗಿತ್ತು. ಕಾರಣದಿಂದಲೇ ಮೈಸೂರು ಅಂದು ಸಮೃದ್ಧವಾಗೋಕೆ ಕಾರಣವಾಯಿತು. ಇನ್ನು ಮೈಸೂರು ರಾಜವಂಶದ ಪ್ರಮುಖ ವೈಶಿಷ್ಟ್ಯವೇನೆಂದರೆ, ಒಂದು, ಅವರಿಗಿದ್ದ ಸಂಸ್ಕೃತಿ ಹಾಗೂ ಕಲೆಯ ಮೇಲಿನ ಪ್ರೀತಿ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ನೃತ್ಯ, ವಾಸ್ತುಶಿಲ್ಪ ಎಲ್ಲವೂ ಮೈಸೂರು ಕಾಲದಲ್ಲಿ ಬೆಳವಣಿಗೆಯನ್ನು ಕಂಡವು. ಸುಮಾರು 550 ವರ್ಷಗಳ ಕಾಲ ಈ ರಾಜಮನೆತನ ಮೈಸೂರನ್ನೇ ಆಳಿದೆ. ಒಂದು ರಾಜವಂಶ ಇಷ್ಟು ಸುದೀರ್ಘ ಆಡಳಿತ ನಡೆಸುವುದು ಸುಲಭವಾದ ಮಾತಲ್ಲ. ಶತ್ರುಗಳೊಂದಿಗೆ ಹೋರಾಡುತ್ತಾ ಮೈಸೂರು ರಾಜ್ಯವನ್ನು ಕಟ್ಟಿ ಬೆಳೆಸುವುದಲ್ಲದೆ ಸಮೃದ್ಧ ನಾಡನ್ನಾಗಿ ಮಾಡಿತ್ತು. ರಾಜರ ಆಡಳಿತದ ಕಾರ್ಯ ವೈಖರಿಗೆ ಕೈ ಹಿಡಿದ ಕೈಗನ್ನಡಿಯಾಗಿದೆ. 550 ವರ್ಷಗಳ ಸುಮಾರು 25ರಿಂದ 27 ಮಹಾರಾಜರು ಸಂಸ್ಥಾನವನ್ನು ಶತ್ರುಗಳ ನಡುವೆ ಕೊನೆ ತನಕವೂ ಉಳಿಸಿಕೊಂಡು ಬಂದದ್ದು ನಮ್ಮ ಹೆಮ್ಮೆ ಪಡುವ ವಿಚಾರವೇ. ಸ್ನೇಹಿತರೆ, ಎದುರಾಯರ ಬಳಿಕ 1423ರಿಂದ ಸುಮಾರು ರಾಜರು ಮೈಸೂರನ್ನೇ ಆಳಿದರು. 1ನೇ ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್, ಹಿರಿಯ ಬೆಟ್ಟದ ಚಾಮರಾಜ ಒಡೆಯರ್ ಪುತ್ರ ತಿಮ್ಮರಾಜ ಒಡೆಯರ್, ನಂತರ 2ನೇ ಹಿರಿಯ ಚಾಮರಾಜ ಒಡೆಯರ್, 3ನೇ ಹಿರಿಯ ಚಾಮರಾಜ ಒಡೆಯರ್, 2ನೇ ತಿಮ್ಮರಾಜ ಒಡೆಯರ್ ಸೇರಿದಂತೆ ಅನೇಕ ಮಹಾನ್ ರಾಜರು ಆಡಳಿತ ನಡೆಸಿದರು. ಆದರೆ ಇವರೆಲ್ಲ ಅಷ್ಟು ಪ್ರಸಿದ್ಧಿ ಪಡೆದಿರಲಿಲ್ಲ. ಇವರ ಕಾಲ ನಂತರ ಬಂದ ಇಮ್ಮಡಿ ರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್, 2ನೇ ಇಮ್ಮಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪ್ರಸಿದ್ಧ ರಾಜರಾಗಿ ಆಡಳಿತ ನಡೆಸಿ ಮೈಸೂರನ್ನು ಆಳಿದರು. 1919ರಲ್ಲಿ ಜನಿಸಿದ ಜಯಚಾಮರಾಜೇಂದ್ರ ರಾಜರು ಮೈಸೂರು ಸಂಸ್ಥಾನದ ಕೊನೆಯ ರಾಜರಾಗಿ ಆಡಳಿತ ನಡೆಸಿದ್ದಾರೆ. ಇವರ ಬಳಿಕ ಭಾರತ ಸ್ವತಂತ್ರಗೊಂಡು ರಾಜರ ಆಡಳಿತ ಕೊನೆಗೊಂಡಿತು. ಇಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಇವಾಗಲೂ ಮೈಸೂರು ರಾಜರಾದ ಯದುವೀರ್ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ ಅಂತ. ಆದರೆ ಇವರಿಗೆ ಮೈಸೂರು ರಾಜ್ಯ ಮೇಲಾಗಲಿ ಅರಮನೆ ಮೇಲಾಗಲಿ ಯಾವ ಅಧಿಕಾರವೂ ಇಲ್ಲ.
ಇವರು ತಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಅಷ್ಟೇ. ಇದರ ಬಗ್ಗೆ ನಾವು ಮುಂಬರುವ ಸರಣಿಗಳಲ್ಲಿ ಡೀಟೇಲ್ ಆಗಿ ನೋಡೋಣ. ಇದು ಕೇವಲ ಮೊದಲ ಮುನ್ನುಡಿ ಮಾತ್ರ. ಮೈಸೂರು ರಾಜ್ಯವಂಶ ರಾಜರ ಬಗ್ಗೆ ಕೇವಲ ಒಂದು ವಿಡಿಯೋದಲ್ಲಿ ಬಣ್ಣಿಸೋಕೆ ಆಗಲ್ಲ. ಮೈಸೂರು ರಾಜ್ಯವಂಶ ಎದುರಾಯರಿಂದ ಹಿಡಿದು ಈಗಿನ ಪ್ರಸ್ತುತ ರಾಜ್ಯರವರೆಗೆ ಹೇಗೆ ಬೆಳೆದುಕೊಂಡು ಬಂತು, ಇದರ ನಡುವೆ ಮೈಸೂರು ಹೇಗೆ ಹೈದರಾಲಿ ಹಾಗೂ ಅವನ ಪುತ್ರ ಟಿಪ್ಪುವಿನ ವಶವಾಯಿತು, ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಮೈಸೂರಿನ ಮೇಲೆ ಏನೆಲ್ಲ ಪರಿಣಾಮ ಬೀರಿತು, ಯಾವ ರಾಜರು ಹೇಗೆ ಮೈಸೂರನ್ನು ಅಭಿವೃದ್ಧಿಗೊಳಿಸಿದರು, ಅದಲ್ಲದೆ ಮೈಸೂರು ವಂಶದ ಮೇಲೆ ಇರುವ ಶಾಪವೇನು, ಯಾಕೆ ಇವರಿಗೆ ಮಕ್ಕಳಾಗಲಿಲ್ಲ, ವಿಶ್ವವಿಖ್ಯಾತ ದಸರಾ ಆರಂಭವಾಗಿದ್ದು ಹೇಗೆ, ಹೀಗೆ ಮೈಸೂರು ರಾಜ್ಯ ಹಾಗೂ ಒಡೆಯರ್ ವಂಶಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಮುಂದಿನ ಸರಣಿಗಳಲ್ಲಿ ಎಳೆ ಎಳೆಯಾಗಿ ನಾವು ನಿಮಗೆ ಬಿಚ್ಚಿಡುತ್ತಾ ಹೋಗುತ್ತೀವಿ. ಸೊ ಈ ಮಾಹಿತಿ ನಿಮಗೆ ಕೈ ತಪ್ಪಿ ಹೋಗಬಾರದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಮುಂದಿನ ಸರಣಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.